ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು, ಮನುಷ್ಯನ ವಾಕ್ಯ ಅಲ್ಲ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಯಾಕಂದರೆ ದೇವರ ವಾಕ್ಯವನ್ನು ಅಂದರೆ ಕೀರ್ತನೆಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದ್ರಿಂದ ಅದರಿಂದ ನಮಗೆ ಉಪದೇಶ. ಕೊಲೊಸೆ 3:16 ಆ ದೇವರ ವಾಕ್ಯದಿಂದ ನಮಗೆ ದೇವರ ಕೃಪೆಯನ್ನು ಸ್ಮರಿಸ್ತೇವೆ. ಕೊಲೊಸೆ 3:16 ಪ್ರಕಾರ. ಅಷ್ಟೇ ಅಲ್ಲದೆ ದೇವರ ಕೀರ್ತನೆಗಳಿಂದ ನಮಗೆ ಮಾರ್ಗದರ್ಶನ ಲಭ್ಯವಿರ್ತದೆ. ಅಪೊಸ್ತಲ ಕೃತ್ಯ 1:20 ಪ್ರಕಾರ. ಅಷ್ಟೇ ಅಲ್ಲದೆ ದೇವರ ಪ್ರತಿ ವಾಕ್ಯವೂ ಕೂಡ ಲೂಕ 24:27 ವಚನದ ಪ್ರಕಾರವಾಗಿ ಪ್ರತಿ ವಾಕ್ಯವು ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದಾಗಿದೆ. ಆದುದರಿಂದ ನಾವು ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಾಗ ನಮಗೆ ಮಾರ್ಗದರ್ಶನ ಸಿಗ್ತದೆ, ನಮಗೆ ಬುದ್ಧಿವಾದಗಳು ಸಿಗುತ್ತದೆ, ನಮಗೆ ಉಪದೇಶ ಸಿಗುತ್ತದೆ, ನಮಗೆ ಕ್ರಿಸ್ತನ ಪರಿಚಯ, ನಮಗೆ ಪ್ರತಿ ಕೀರ್ತನೆಯಲ್ಲಿಯೂ ಕ್ರಿಸ್ತನ ಬಗ್ಗೆ ನಾವು ನೋಡ್ತೇವೆ. ಆನಂತರ ಕೀರ್ತನೆಯು ಪ್ರಾರ್ಥನೆಯೂ ಆಗಿರುತ್ತದೆ. ಸರಿ, ಕೀರ್ತನೆ 5ನೇ ಅಧ್ಯಾಯ ನಾವು ನೋಡಿಕೊಳ್ಳುವಾಗ, ಯೆಹೋವನೇ ನನ್ನ ಮಾತುಗಳಿಗೆ ಕಿವಿಗೊಡು. ಇದು ಕೂಡ ದಾವೀದನು ಬರೆದಂಥ ಕೀರ್ತನೆ, 4ನೇ ಕೀರ್ತನೆ ದಾವೀದನು ಬರೆದ ಕೀರ್ತನೆಯಾಗಿತ್ತು. ಅದನ್ನು ನಾವು ನೋಡಿದ್ದೆವು. ದಾವೀದನು ಯಾವ ರೀತಿಯಾಗಿ ನನ್ನನ್ನು ಕರುಣಿಸು ಎಂಬುದಾಗಿ ಕೇಳ್ತಾನೆ. ಅನಂತರ ಅವನಿಗೆ ಸುಗ್ಗಿ ಕಾಲದಲ್ಲಿ ಸಿಕ್ಕಿದಂಥ ಸಂತೋಷಕ್ಕಿಂತಲೂ, ಅಂದರೆ ಲೌಕಿಕವಾದ ಆಶೀರ್ವಾದ ಸಿಕ್ಕಿದಾಗ ಸಿಕ್ಕಿದ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಸಂತೋಷವನ್ನು ಉಂಟು ಮಾಡಿದ್ದಿ. ವಾವ್! ಎಂಥ ಒಂದು ಕಂಪ್ಯಾರಿಸನ್. 4:7 ಕೀರ್ತನೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, ಅಂದರೆ ಲೌಕಿಕವಾದಂಥ ಸಂತೋಷಕ್ಕಿಂತಲೂ ದೇವರೇ ನೀನು ನನಗೆ ಕೊಟ್ಟ ಸಂತೋಷ ಭಾಳ ದೊಡ್ಡದು ಎಂಬುದಾಗಿ ಹೇಳ್ತಿದ್ದಾನೆ. ಅಂಥ ಕೀರ್ತನೆ, ಅಂಥ ಅನುಭವ ಹೊಂದಿದ ದಾವೀದನು, ತನ್ನ ಅರಸನಾದ ದಾವೀದನು ತನ್ನ ಅನುಭವವನ್ನು ಕೀರ್ತನೆಯಲ್ಲಿ ವ್ಯಕ್ತಪಡಿಸ್ತಾನೆ. ಈಗ ಮುಂದುವರಿಸ್ತಿದ್ದಾನೆ. 5ನೇ ಕೀರ್ತನೆ, ಭಕ್ತರಕ್ಷಕನಾದ ಯೆಹೋವನಿಗೆ ಒಂದು ಹೆಸರು, ದೇವರಿಗೊಂದು ಹೆಸರು ಇರುವಾತನೇ ಆಗಿದ್ದಾನೆ ಆತನು. ಆದರೆ ಭಕ್ತರಕ್ಷಕನಾತನು. ಆತನ ವಿಷಯದಲ್ಲಿ ರಂಧ್ರವಾದ್ಯದೊಡನೆ ಹಾಡ್ತಕ್ಕದಂದರೆ ಒಂದೊಂದು ಕೀರ್ತನೆಗೂ ಒಂದೊಂದು ಮ್ಯೂಸಿಕ್ಕು, ಒಂದು ಸಂಗೀತ, ವಾದ್ಯ ರೀತಿ, ಪದ್ಧತಿ, ನಿಯಮ ಅಂದು ಇತ್ತು. ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ಧ್ಯಾನ ಮಾಡಿಬಿಟ್ಟು, ಧ್ಯಾನನ ಪ್ರಾರ್ಥನೆ ಮಾಡುವಂಥದ್ದು. ಧ್ಯಾನ, ದೇವರ ಧ್ಯಾನ, ದೇವರ ವಾಕ್ಯದ ಧ್ಯಾನ ಮಾಡಿಬಿಟ್ಟು ಆ ಧ್ಯಾನವನ್ನೇ ಈಗ ಪ್ರಾರ್ಥನೆಯನ್ನಾಗಿ, ಧ್ಯಾನವನ್ನೇ ವಿಜ್ಞಾಪನೆಯನ್ನಾಗಿ ಮಾಡುವಾತನಾಗಿದ್ದಾನೆ ಈ ದಾವೀದನು, ಕೀರ್ತನೆಗಾರನು. ನನ್ನ ಅರಸೆ, ನನ್ನ ದೇವರೇ. ಈ ನನ್ನ ಅಂತ ದಾವೀದನು ಹೇಳಿದಾಗಲ್ಲ ನನಗೆ ಭಾಳ ಸಂತೋಷ. ಯಾಕಂದರೆ ಹಿ ಮೇಡ್ ಗಾಡ್ ಪರ್ಸನಲ್. ದೇವರನ್ನು ವೈಯಕ್ತಿಕವಾಗಿ ಮಾಡಿಕೊಂಡವನು ದಾವೀದನು. ದೇವರು ಯಾರೋ ಓ ದೇವರೇ ಅಂದಿಲ್ಲ, ನನ್ನ ದೇವರೇ. ಆ ದೇವರೇ ಅಂಥೇಳಿಲ್ಲ, ನನ್ನ ದೇವರೇ. ಬರೀ ದೇವರೇ ಎಂಬುದಾಗಿ ಹೇಳಲಿಲ್ಲ, ನನ್ನ ದೇವರೇ, ನನ್ನ ದೇವರು, ನನ್ನ ದೇವರು, ನನ್ನ ಅರಸೆ, ನಿನ್ನನ್ನೇ ಪ್ರಾರ್ಥಿಸುವೆನು. 2ನೇ ವಚನ, ಕೀರ್ತನೆ 5:2, ಸಾಮ್ ಚಾಪ್ಟರ್ 5 ವರ್ಸ್ 2. ಪ್ರಾರ್ಥನೆ ದೇವರಿಗೆ ಮಾತ್ರ ಮಾಡುವಂಥದ್ದು. ಇತರರ ಮುಖಾಂತರವಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ಇತರರಿಗೆ ಪ್ರಾರ್ಥನೆಯ ವಿಷಯ ಕೊಡ್ಬೋದು,
ಒಂದು ಪ್ರಾರ್ಥನೆ ದೇವರಿಗೆ. ಯಾಕಂತ ಹೇಳಿದರೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಒಂದು ವಾಕ್ಯ ಇದೆ, ಅದು ನನಗೆ ನೆನಪಿಗೆ ಬರುತ್ತಿದೆ. ಅದು ಮೊದಲನೇ ತಿಮೋತಿಯಲ್ಲಿ ಇರುವಂಥ ಒಂದು ವಾಕ್ಯ, 1 ತಿಮೋತಿ 2:5. ಅದೇನಂತ ಹೇಳಿದರೆ, ದೇವರು ಒಬ್ಬನೇ ನಮಗೆ ಗೊತ್ತು, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಅದು ಯಾರು? ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ. ಹೌದು, ಆ ಮಧ್ಯಸ್ಥನ ಮುಖಾಂತರ ನಾವು ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸತಕ್ಕದ್ದು. ಯಾರ ಮುಖಾಂತರವಾಗಿಯೂ ಪ್ರಾರ್ಥನೆಯನ್ನು ಸಲ್ಲಿಸತಕ್ಕದ್ದಲ್ಲ. ಆದರೆ ಮಧ್ಯಸ್ಥನು ಆ ಕಾಲದಲ್ಲಿ ಇರಲಿಲ್ಲ, ದಾವೀದನ ಕಾಲದಲ್ಲಿ, ಸುಮಾರು 3000 ವರ್ಷಗಳ ಹಿಂದೆ. ಆದ ಕಾರಣ ದೇವರೇ ನಿನ್ನನ್ನೇ ಪ್ರಾರ್ಥಿಸುವೆನು ಎಂಬುದಾಗಿ ಹೇಳ್ತಾನೆ. ನನ್ನ ಮೊರೆಯನ್ನು ಆಲೈಸು, ಲಿಸನ್ ಟು ಮೈ ಪ್ರೇಯರ್. ಪ್ರಾರ್ಥನೆ ನಮ್ಮ ಜೀವನವೇ ಸ್ತೋತ್ರಗೀತೆ, ನಮ್ಮ ಜೀವನವೇ ಪ್ರಾರ್ಥನೆಯ ಆತ್ಮವಾಗಿರಲಿ. 3ನೇ ವಚನ, ಯೆಹೋವನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಪ್ರಾರ್ಥನೆ ಮಾಡಲಿಕ್ಕೆ ಬೆಳಗಿನ ಸಮಯ ಒಳ್ಳೆಯ ಸಮಯ. ಆದ ಕಾರಣ ಉದಯ ಕಾಲದಲ್ಲಿ ಅಂತ ಹೇಳಿಬಿಟ್ಟು ಆತನು ಹೇಳ್ತಿದ್ದಾನೆ. ಆದರೆ ಇನ್ನೊಂದು ಕಡೆ ಆತನು ಹೇಳುವಾಗ ದಿನಕ್ಕೆ 3 ಸಾರಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ. ಇನ್ನೊಂದು ಕಡೆ ನೋಡುವಾಗ ಆ ಕೀರ್ತನೆ 119ರಲ್ಲಿ ಒಂದು ದಿನಕ್ಕೆ 7 ಸಾರಿ ಎಂಬುದಾಗಿ ಕೂಡ ಆತನು ಹೇಳ್ತಾನೆ. ಒಟ್ಟು ಆ ಪ್ರಾರ್ಥನೆಯೇ ಇವನ ಜೀವನವಾಗಿತ್ತು. ನನಗೂ ನಮಿಗೂ ಹಾಗೆಯೇ ಇರಲಿ. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವನು. ಆ ಎಕ್ಸ್ಪೆಕ್ಟೇಷನ್ ಇನ್ ಪ್ರೇಯರ್, ಪ್ರಾರ್ಥನೆಯಲ್ಲಿ ಎದುರು ನೋಡುವಿಕೆ ಬಹಳ ಬಹಳ ಇಂಪಾರ್ಟೆಂಟ್. ಅದಿರಲೇಬೇಕು. ದೇವರ ಬಗ್ಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಬಗ್ಗೆ ನಮಗೆ ಗೊತ್ತಿರಬೇಕು, ಆತನನ್ನು ತಿಳಿದಿರಬೇಕು. ನೀನು ತಿಳಿದಿದ್ದಾನೆ, ದೇವರು ದುಷ್ಟತನದಲ್ಲಿ ಸಂತೋಷವ ದೇವರಲ್ಲ, ಕೆಟ್ಟದ್ದ ಬಳಿ ನಿನ್ನಲ್ಲಿ ತಂಗಲಾರದು, ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಇದೆಲ್ಲ ದಾವೀದನಿಗೆ ಗೊತ್ತಿತ್ತು. ಪಾಪ ಮಾಡಿಬಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಎರಡು ಒಟ್ಟಿಗೆ ಹೋಗಲ್ಲ. ಅದಕ್ಕೆ ಅವನು 4ನೇ ಕೀರ್ತನೆಯಲ್ಲಿ ಪಾಪ ಮಾಡಬೇಡ್ರಿ 4:4, ಇಲ್ಲಿ 5:4 ಆತನು ಹೇಳ್ತಿದ್ದಾನೆ. 5ನೇ ಅಧ್ಯಾಯ 4, 5, 6 ವಚನದಲ್ಲಿ ಪಾಪ ಮಾಡಬೇಡ್ರಿ ಎಂಬಂಥ ಒಂದು ಮಾತನ್ನು 3, 4, 5, 6 ರೀತಿಯಿಂದ ಅಲ್ಲಿ ಹೇಳ್ತಾನೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ಹೇಗೆ ಮಂದಿರಕ್ಕೆ ದಾವೀದನು ಹೋಗ್ತಾ ಇದ್ದ ಎಂಬುದಾಗಿ ನೋಡುವಾಗ ತನ್ನ ಸಾಕ್ಷಿ ಇಲ್ಲಿ ಹೇಳಿದೆ. ಅದೇನೆಂದರೆ, ದೇವರ ಮಹಾಕೃಪೆಯನ್ನು ಹೊಂದಿದವನಾಗಿ ಮಂದಿರದೊಳಗೆ ಆತನು ಬರ್ತಾ ಇದ್ದಂತೆ. ದೇವರ ಸನ್ನಿಧಾನಕ್ಕೆ ಬರ್ತಾ, ದೇವ್ರ ಮನೆಗೆ ಬರ್ತಾ ಇದ್ದ. ನಿನ್ನಲ್ಲೇ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಆರಾಧನೆ, ಪ್ರಾರ್ಥನೆ, ಅಡ್ಡ ಬೀಳುವಿಕೆ, ಕೆಲವು ಸಾರಿ ಕಂಪ್ಲೇಂಟ್ ಕೂಡ. ಏನಾದರೂ ತಪ್ಪು ದೋಷ ಇತ್ತಂದರೆ ಅದನ್ನು ಕೂಡ ದೇವರಿಗೆ ಹೇಳಿಬಿಡ್ತಿದ್ರು. ಕೋಪ ಇತ್ತ, ಕೋಪ ಯಾರ ಮೇಲೆ ಕೋಪನ ಅದನ್ನು ದಾವೀದನು ಕೀರ್ತನೆಗಾರನು ದೇವರ ಮುಂದೆ ಹೇಳಿಬಿಡ್ತಿದ್ರು. ಕೆಲವು ಸಾರಿ ಮನುಷ್ಯರ ಮೇಲೆ ಭಾಳ ಕೋಪ ಇದ್ದು ಆ ಕೋಪವನ್ನು ವ್ಯಕ್ತಪಡಿಸೋದು ಕೂಡ ದೇವರ ಮುಂದೆ ಆತನು ವ್ಯಕ್ತಪಡಿಸ್ತಾ ಇದ್ದ. ಅದು ಭಾಳ ಆಶ್ಚರ್ಯ, ಭಾಳ ನಾರ್ಮಲ್ ಆಗಿದ್ದ. ಬಹಳ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಮೊರೆ ಇಡುವಾಗ, ದೇವರ ಹತ್ರ ಮಾತನಾಡುವಾಗ ಭಾಳ ಓಪನ್ ಆಗಿ ಯಥಾರ್ಥನಾಗಿ ಅವನಿದ್ದ. ಹಾಗೆ ನಾವು ಕೂಡ ಇರಬೇಕು ಪ್ರಾರ್ಥನೆಯಲ್ಲಿ. ಯೆಹೋವನ 8ನೇ ವಚನ, 5ನೇ ಅಧ್ಯಾಯ 8ನೇ ವಚನ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ಈ ವಿರೋಧಿಗಳು, ಶತ್ರುಗಳು, ನನಗೆ ಎದುರಾಳಿಗಳು ಎಂಬುದಾಗಿ ಕೀರ್ತನೆಯಲ್ಲಿ ಬಹಳ ಕಡೆಗಳಲ್ಲಿ ಬರ್ತದೆ.
ಈ ಎದುರಾಳಿ ಅಂತ ಹಳೆ ಒಡಂಬಡಿಕೆಯಲ್ಲಿ ಬರುವಾಗ ಅದು ಯಾರನ್ನು ಸೂಚಿಸ್ತಿತ್ತು ಎಂಬುದಾಗಿ ನೋಡುವಾಗ ಜನರನ್ನು ಹೆಚ್ಚಾಗಿ ಸೂಚಿಸ್ತಾ ಇತ್ತು. ಆದರೆ ನಮಗೆ ಅನೇಕ ವೈರಿಗಳು ಒಳಗೇ ಇದ್ದಾರೆ. ಅದರ ಬಗ್ಗೆ ಅನಂತರ ನಾವು ಬೇರೆ ಕೀರ್ತನೆಗಳನ್ನು ನೋಡುವಾಗ, ಉದಾಹರಣೆಗೆ 9ನೇ ಕೀರ್ತನೆಗೆ ನೋಡುವಾಗ ಅದನ್ನೇ ಇನ್ನೂ ಹೆಚ್ಚಾಗಿ ನಾವು ನೋಡಿಕೊಳ್ಳೋಣ. ಸರಿ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸ್ತಿದ್ದಾರೆ. ಹೌದು, ನಮ್ಮ ಒಳಗಿರುವಂಥ ವಿರೋಧಿಗಳು ಅಥವಾ ಸೈತಾನನೆಂಬ ವಿರೋಧಿ ಕೂಡ ನಮ್ಮ ಕೇಡನ್ನೇ ಹಾರೈಸ್ತಾರೆ. ಬರೀ ಮನುಷ್ಯರು ಅಷ್ಟೇ ಅಲ್ಲ, ಅಂದು ಮನುಷ್ಯರು, ಇಂದು ಮನುಷ್ಯರು ಅಷ್ಟೇ ಅಲ್ಲ, ಆ ವೈರಿ ಅಂತ ಹೇಳಿದ ಮೇಲೆ ದುರಾತ್ಮಗಳು, ಸೈತಾನನು, ನಮ್ಮ ಒಳಗಿರುವಂಥ ವೈರಿ ಕೂಡ ಸ್ವಾರ್ಥ ಅನ್ನುವಂಥ ವೈರಿ ನಮ್ಮ ಕೇಡನ್ನು ಹಾರೈಸ್ತಿರೋದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನ ನಡೆಸು, ದೇವರ ನಡೆಸುವಿಕೆ ನಮಗೆ ವೈರಿಯ ಮೇಲೆ ಜಯವನ್ನು ಕೊಡ್ತದೆ ಅನ್ನುವಂಥದ್ದು ದಾವೀದನಿಗೆ ಗೊತ್ತಿತ್ತು. ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ಮಾರ್ಗ ಹೆಚ್ಚು ಕಡಿಮೆ ಇರ್ಬೋದು, ಅದನ್ನು ದೇವರು ಮಾತ್ರವೇ ಸರಿ ಮಾಡಲಿಕ್ಕೆ ಸಾಧ್ಯ. 10ನೇ ವಚನ, ದೇವರೇ ಅವರು ನಿನಗೆ ವಿರೋಧವಾಗಿ ತಿರುಗಿ ಬಿದ್ದವರು ಅಂತ ಹೇಳ್ಬಿಟ್ಟು ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಕೂಡ ದಾವೀದನು ಮಾಡ್ತಾ ಇದ್ದ. ಯಥಾರ್ಥ ಮನಸ್ಸಿನಿಂದ ಮಾಡ್ತಾ ಇದ್ದದರಿಂದ ದೇವರು ಅದನ್ನು ಅಂಗೀಕಾರ ಮಾಡಿದ್ದಾನೆ. ದೇವರ ವಿಷಯದಲ್ಲಿ ಒಂದು ವಿಷಯ, ಭಾಳ ದೊಡ್ಡ ವಿಷಯ, ನನಗೆ ಭಾಳ ಇಷ್ಟವಾದಂಥ ಒಂದು ವಿಷಯ, ಅದು ಏನೆಂಬುದಾಗಿ ನಾವು ನೋಡೋಣ. ಈ ಕೀರ್ತನೆಯನ್ನು ಓದ್ತಾ ಇರುವಾಗ ನನಗೆ ಆ ವಾಕ್ಯ ನೆನಪಿಗೆ ಬರ್ತಾ ಇದೆ. ಅದು ಯೆರೆಮೀಯನ ಗ್ರಂಥದಲ್ಲಿರುವಂಥ ಒಂದು ವಾಕ್ಯ, 20ನೇ ಅಧ್ಯಾಯ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿರಿ. ಆ 20ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 7ನೇ ವಚನದಲ್ಲಿ, ಯೆಹೋವನೇ ನೀನು ನನ್ನನ್ನು ಮರಳುಗೊಳಿಸಿದಿ. ಯೆರೆಮೀಯನು ದೇವರ ಹತ್ರ ಯಥಾರ್ಥವಾಗಿ, ನೀನು ನನಗೆ ಮೋಸ ಮಾಡಿಬಿಟ್ಟಿದ್ದಿ ದೇವರೇ ಎಂಬಂಥ ಮಾತು, ನೀನು ನನಗೆ ವಂಚಿಸಿದ್ದಿ, ಮರಳು ಮಾಡಿದ್ದಿ, ನಾನು ಮರಳಾದೆ, ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡಿದ್ದಿ ಎಂಬುದಾಗಿ ನುಡಿತಾನೆ. ಅದೇ ಸಂದರ್ಭದಲ್ಲಿ ಅದೇ ಯೆರೆಮೀಯನು ಅದೇ 20ನೇ ಅಧ್ಯಾಯದ 12ನೇ ವಚನದಲ್ಲಿ, ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ಪರೀಕ್ಷಿಸುವಾಗ ನಮಗೆ ಆಗುವಂಥ ಅನುಭವ ಕೆಲವು ಸಾರಿ ಅದು ಭಾಳ ರಫ್ ಆಗಿ ಒರಟಾಗಿ ಅದನ್ನು ಪ್ರಕಟಿಸಿಬಿಡ್ತೇವೆ. ಆದರೂ ಯಥಾರ್ಥ ಮನಸ್ಸಿನಿಂದ ಅದನ್ನು ಹೇಳೋದರಿಂದ ದೇವರಿಗೆ ಅದು ಇಷ್ಟ. ಯಾಕಂತ ಹೇಳಿದರೆ ಯೋಬನು ಸುಮಾರು 3ನೇ ಅಧ್ಯಾಯದಲ್ಲಿ 47 ವಿಷಯಗಳನ್ನು ವ್ಯಕ್ತಪಡಿಸ್ತಾನೆ. ಅದೆಲ್ಲ ಅಷ್ಟು ಒಳ್ಳೆಯದಾಗಿ ನಮ್ಗೆ ಕೇಳಿಸ್ಕೊಳ್ಳಿಕ್ಕೆ ಅದು ಸರಿಯಾಗಿ ಇರುವಂಥ ಮಾತುಗಳಾಗಿ ಇಲ್ಲ, ಅದು ನಕಾರಾತ್ಮಕವಾದ ಮಾತುಗಳಾಗಿದ್ದವು. ನಾನು ಹುಟ್ಟಬಾರ್ದಾಗಿತ್ತು, ಹುಟ್ಟಿದ ದಿನವೇ ನಾನು ಸತ್ತು ಹೋಗಬೇಕಾಗಿತ್ತು, ಹಾಗೆಲ್ಲ ಮಾತಾಡ್ತಾನೆ. ಆದರೂ ಕೂಡ ದೇವರು ಅವನ ಯಥಾರ್ಥ ಮನಸ್ಸಿನಿಂದ ಮಾತನಾಡಿದ್ದಾನೆಂಬುದಾಗಿ 42ನೇ ಅಧ್ಯಾಯದಲ್ಲಿ ಯೋಬನ ಬಗ್ಗೆ ಸಾಕ್ಷಿ ದೇವರು ಕೊಡ್ತಾನೆ 7ನೇ ವಚನದಲ್ಲಿ. ಸರಿ, ಈಗ ಮುಂದುವರಿಸೋಣ್ರಿ. ಕೀರ್ತನೆ 5ನೇ ಅಧ್ಯಾಯದಲ್ಲಿದ್ದೇವೆ. 11ನೇ ವಚನದಲ್ಲಿ, ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನೀತಿವಂತನನ್ನು ಎಂಬುದಾಗಿ ನೋಡುವಾಗ ಅದು ಕ್ರಿಸ್ತನನ್ನು ಸೂಚಿಸ್ತದೆ. ಹೌದು, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಾತನು ಆತನೇ. ರೋಮ 5:1. ಪ್ರತಿ ಕೀರ್ತನೆಯಲ್ಲಿಯೂ ಕ್ರಿಸ್ತನನ್ನು ನಾವು ಸ್ಮರಿಸುವಂಥ ಮಾತುಗಳು ಇವೆ. ಆತನೇ ನೀತಿವಂತನು. ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದಾತನು ಆತನೇ. ನೀತಿವಂತರು ಒಬ್ಬರೂ ಇಲ್ಲ, ಆದರೆ ನೀತಿವಂತರನ್ನಾಗಿ ಮಾಡಿದಾತನು ದೇವರು. ಆದ ಕಾರಣ ನೀತಿವಂತರನ್ನು ಆಶೀರ್ವದಿಸುವ ಆತನು ನೀನೇ ಎಂಬುದಾಗಿ ಹೇಳಿಬಿಟ್ಟು, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಆವರಿಸಿಕೊಳ್ಳುವುದು. ನೋಡ್ರಿ, ದೇವರ ದಯ
ದೇವರ ದಯೆ, ದೇವರ ದಯವು ಅಥವಾ ದಯೆಯು ಅದು ದೊಡ್ಡ ಗುರಾಣಿಯಂತೆ ಕಾಪಾಡ್ತದೆ. ದೇವರ ಒಳ್ಳೆತನದ ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರೋ, ಭರವಸೆ ಇಟ್ಟಿರ್ತಾರೋ ಅಂಥವರು ಸೈತಾನನ ಅಥವಾ ಶತ್ರುವಿನ ದಾಳಿಯಿಂದ ಸುರಕ್ಷಿತವಾಗಿರುವರು. ಇನ್ನೊಂದು ಸಾರಿ ಹೇಳ್ತೇನೆ, ಅದನ್ನು ಮಿಸ್ ಮಾಡಿಕೊಳ್ಳೋದು ಬೇಡ, ಯಾಕಂದರೆ ಭಾಳ ಪ್ರಾಮುಖ್ಯ. When we have the favor of God around us like a big shield, we are protected from many onslaught of the enemies. ದೇವರ ದಯೆ ನಮಗೆ ದೊಡ್ಡ ಗುರಾಣಿಯಂತೆ ಇರುವಾಗ ವೈರಿಯ ಅನೇಕ ದಾಳಿಗಳಿಂದ ನಮಗೆ ಭದ್ರತೆ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಆವರಿಸಿಕೊಳ್ಳುವುದಂತ ಹೇಳಿಬಿಟ್ಟು, ಆದ ಕಾರಣ ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು. ಯಾರು ಸಂತೋಷ ಪಡ್ತಾರೆ? 3 ರಹಸ್ಯ. 1, ನಿನ್ನ ಮರೆ ಹೊಕ್ಕವರು ಸಂತೋಷ ಪಡ್ತಾರೆ. ದೇವರು ಕಾಪಾಡಲ್ಪಡುವಂಥವರು ಸಂತೋಷ ಪಡ್ತಾರೆ. ದೇವರ ನಾಮ ಪ್ರೀತಿಸುವವರು ಸಂತೋಷ ಪಡ್ತಾರೆ. ಸಂತೋಷದ 3 ರಹಸ್ಯಗಳು, ಸಂತೋಷ, ಆನಂದ, ಉಲ್ಲಾಸದ 3 ರಹಸ್ಯಗಳು. 1, ದೇವರಲ್ಲಿ ಮರೆ ಹೊಕ್ಕವರಾಗಿರಬೇಕು. ದೇವರ ಕಾಪಾಡುವಿಕೆ, ಕಾಪಾಡ್ತಾನೆ ಎಂಬಂಥ ಭರವಸೆ ಇರಬೇಕು. ದೇವರ ನಾಮವನ್ನು ಪ್ರೀತಿಸುವವರಾಗಿರಬೇಕು. 12ನೇ ವಚನ 5ನೇ ಅಧ್ಯಾಯದಲ್ಲಿ ಆ ರೀತಿಯಾಗಿ ದಾವೀದನು ತನ್ನ ಅನುಭವವನ್ನು, ಹೌದು, ಸಂತೋಷವು ಬಹಳ ಪ್ರಾಮುಖ್ಯವಾದಂಥ ಮದ್ದು, ಅದು ನಮಗೆ ಒಳ್ಳೆಯ ಒಂದು ಔಷಧ. ಹೌದು, ಅದೇ ಸಂದರ್ಭದಲ್ಲಿ ಕರ್ತನಲ್ಲಿ ಆನಂದವೇ ನಮಗೆ ಬಲ, ಆಶ್ರಯ, ಭಾಳ ಪ್ರಾಮುಖ್ಯ. ಆ ರೀತಿಯಾಗಿ ನಾವು ಇರಬೇಕಂತ ದೇವರು ಬಯಸುವರಾಗಿದ್ದಾರೆ. ಆತನ ನಾಮವನ್ನು ಪ್ರೀತಿಸುವಾಗ ನಿನ್ನಲ್ಲಿ ಉಲ್ಲಾಸಗೊಳ್ಳುವರು, ದೇವರಲ್ಲಿ ಸಂತೋಷ ಆಗ್ತದೆ. ಆ ರೀತಿಯಾಗಿರುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.